the most ignored and the neglected part is mental health and the emotional health. ಐ ಗೆಸ್ ನೀವೆಲ್ಲರೂ ಅದನ್ನು ಒಪ್ಕೋತೀರಾ. ಎಷ್ಟೊಂದು ಜನ ಕೇಳಿದ್ದಾರೆ, ಹೌದು ನನ್ನ ಮೆಂಟಲ್ ಹೆಲ್ತ್ ಅಷ್ಟು ಓಕೆ ಇಲ್ಲ, ಎಮೋಷ್ನಲ್ ಹೆಲ್ತ್ ಅಷ್ಟು ಓಕೆ ಇಲ್ಲ. ಬಟ್ ನೀವು ವರ್ಕ್ ಮಾಡಿದ್ದೀರಾ ಅದ್ರ ಮೇಲೆ? ಇಲ್ಲ, ವರ್ಕ್ ಮಾಡಿಲ್ಲ. ಯಾಕೆ? ಟೈಮ್ ಇಲ್ಲ. ಬಟ್ ನಮ್ಮ ಒಂದು ಸ್ಕ್ರಿಪ್ಚರ್ಸಲ್ಲಿ ವೆರಿ ಕ್ಲಿಯರ್ಲಿ ದೇ ಹ್ಯಾವ್ ಟೋಲ್ಡ್ ದ ರೂಟ್ ಕಾಸ್ ಆಫ್ ಎನಿ ಫಿಸಿಕಲ್ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ಯೋರ್ ಮೈಂಡ್ ಆ್ಯಂಡ್ ಫ್ರಮ್ ಯೋರ್ ಎಮೋಷನ್ಸ್. ಅದನ್ನು ಹೇಗೆ ಸರಿ ಮಾಡೋದು? ನಮ್ಮಿಂದ ಸರಿ ಮಾಡೋಕ್ಕಾಗತ್ತಾ? ಇಲ್ಲ, ನಮ್ಮಿಂದ ಹೇಳ್ಕೊಡೋಕ್ಕಷ್ಟೇ ಆಗುತ್ತೆ. ಆದರೆ ಸರಿ ಮಾಡ್ಕೊಳಕ್ಕಾಗೋದು ನಿಮ್ಮ ಕೈಯಲ್ಲೇ ಇದೆ. ಯಾಕಂದರೆ ಅದರಲ್ಲಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ಓನ್ಲಿ ದ ರೀಸನ್ ನಾವು ಯಾಕೆ ಡಿಸಿಪ್ಲಿನ್ ಮೇಲೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ವಿ ಅಂತ.